ಹೆಸರುಬೇಳೆ ಪಪ್ಪು ಮಾಡಿದ್ದೀನಿ ನೋಡಿ. ಇದು ಚಪಾತಿಗೆ ಇಡ್ಲಿ ಕೂಡ ಚೆನ್ನಾಗಿರುತ್ತೆ. ಸ್ವಲ್ಪ ನೀರಾಗಿ ಮಾಡಿಕೊಂಡ್ರೆ ಇಡ್ಲಿಗೂ ಸಖತ್ತಾಗಿರುತ್ತೆ. ಈಸಿಯಾಗಿ ಮಾಡ್ಕೋಬೋದು ಕುಕ್ಕರಲ್ಲಿ. ಕುಕ್ಕರ್ ಇಟ್ಟು ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಕೋಬೇಕು, ಕರಿಬೇವು, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಇಷ್ಟು ಹಾಕಿ ಫ್ರೈ ಆದಮೇಲೆ ಸ್ವಲ್ಪ ಹೆಸರುಬೇಳೆಯನ್ನು ಬಿಸಿ ಮಾಡಿ ನೆನೆಸಿಟ್ಕೊಳ್ಳಿ. ಇದನ್ನ ಸ್ವಲ್ಪ ಹುರಿದ್ಬಿಟ್ಟು ನೆನೆಸಿಟ್ಟಿದ್ದೀನಿ. ಅದನ್ನ ಇದ್ರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಡಿ. 1-2 ನಿಮಿಷ ಕುದಿಯೋವರೆಗೂ ಮಿಕ್ಸ್ ಮಾಡಿದರೆ ರುಚಿ ಇರುತ್ತೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಇದಕ್ಕೆ ಧನಿಯಾ ಪುಡಿ, ಸ್ವಲ್ಪ ಕಾಯಿ ತುರಿ ಇದ್ರೂ ಹಾಕ್ತಿದ್ರೂ ಚೆನ್ನಾಗಿರುತ್ತೆ. ಅರಿಶಿನ ಸ್ವಲ್ಪ ಹಾಕಿ 1-2 ವಿಸಿಲ್ ಹಾಕ್ಸಿ ಸಾಕು. 1 ಅಥವಾ 2 ವಿಸಿಲ್ ಹಾಕ್ಸಿ ತೆಗೀರಿ. ಘಮ್ಮ ಗುಪ್ ಅಂತ ಹೊಡೆಯುತ್ತೆ ಮುಚ್ಚಳ ತೆಗೆದ ತಕ್ಷಣ. ಉಪ್ಪು ಸ್ವಲ್ಪ ಹಾಕಿ, ಪೆಪ್ಪರ್ ಪೌಡ್ರು ಕುಟ್ಬಿಟ್ಟು ಹಾಕಿ, 1 ಕಾಳು ಮೆಣಸನ್ನ ಎಲ್ಲ ಮಿಕ್ಸ್ ಮಾಡಿಬಿಟ್ಟು 1-2 ಕುದಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರುಚಿಯಾದ ಹೆಸರುಬೇಳೆ ತವೆ ಇಲ್ಲ ಪಪ್ಪು ರೆಡಿ. ಇದು ಚಪಾತಿಗೆ ಮಾಡಿದ್ದೀನಿ ನಾನು. ಮಾಡ್ಕೊಂಡು ನೋಡಿ. ಇಷ್ಟ ಆಯ್ತಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್